ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಬಂದು ಸಿಂಪಲ್ ಆಗಿ ಒಂದು ರ್ಯಾಂಡಮ್ ಲಾಗ್ ಆಗಿರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಊರಿಂದ ಎಲ್ಲರೂ ಬಂದಿದ್ರು. ನಾವು ಕಾರಲ್ಲಿ ಬಂದು ಕೂತ್ಕೊಂಡಾಗ ತಮ್ಮನ ಪಪ್ಪು ಕಾರ್ನ ನಾನೇ ಓಡಿಸ್ತೀನಿ ಅಂತ ತುಂಬಾ ಹಠ ಮಾಡ್ತಿದ್ದ. ನೆಕ್ಸ್ಟ್ ಅಲ್ಲಿಂದ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ತಗೋಣ ಅಂತ ಹೋಗಿದ್ದೆ. ನಾನು ಇಲ್ಲಿ ಶಾಪಲ್ಲಿ ತಗೊತಾ ಇಲ್ಲ, ಇವರು ಹೋಲ್ಸೇಲ್ ಆಗಿ ಡ್ರೈ ಫ್ರೂಟ್ಸ್ನ ಸೇಲ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ 8 ಇಯರ್ಸಿಂದನೂ ಇಲ್ಲೇ ನಾನು ತಗೊಳ್ಳೋದು. ಹೊರಗಡೆ ಕಂಪೇರ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಕ್ವಾಲಿಟಿ ಆಗಲಿ ಮತ್ತು ಪ್ರೈಸ್ ಆಗಲಿ ನಮಗೆ ರೀಸನಬಲ್ ಅನಿಸುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಇಲ್ಲೇ ತಗೊಳ್ಳೋದು. ಇವರು ಶಾಪ್ಗೆ ಎಲ್ಲ ಹೋಲ್ಸೇಲ್ ಆಗಿ ಕೊಡ್ತಾರೆ. ಮತ್ತು ಇವರು ಮನೆಯಲ್ಲೇ ಒಂದು ಶೆಡ್ಡಲ್ಲಿ ಇವರು ಈ ಒಂದು ಶಾಪ್ನ ಮಾಡ್ಕೊಂಡಿದ್ದಾರೆ. ನಿಮಗೆ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ಒಂದು ಲಾಗ್ನಲ್ಲಿ ನಾನು ಕಂಪ್ಲೀಟಾಗಿ ಹೊರಗಡೆ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾನು ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ. ನಮಗೆ ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಆಗಲಿ, ಮಸಾಲೆ ಐಟಮ್ಸ್ ಆಗಲಿ, ಆಯಿಲ್ ಆಗಲಿ, ಎಲ್ಲ ಥರ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಅಲ್ಲಿಂದ ಬರ್ತಾ ಹಾಗೆ ಕ್ಯಾರ್ಪುರಂ 10th ಕ್ರಾಸಲ್ಲಿ ಕೆಲವೊಂದು ಹೋಮ್ ಮೇಡ್ ಶಾಪ್ಸ್ ಇದೆ. ನನಗೆ ಸ್ವಲ್ಪ ಚಟ್ನಿ ಪುಡಿ ಮತ್ತು ಪುಳಿಯೋಗರೆ ಗೊಜ್ಜು ಎಲ್ಲ ಬೇಕಿತ್ತು, ಅದನ್ನು ಕೂಡ ತಗೊಳ್ಳೋಣ ಅಂತ ಹೋಗಿದ್ದೆ. ನೆಕ್ಸ್ಟು ಪನ್ನೀರ್ ಮತ್ತು ಮಶ್ರೂಮ್ ಕೂಡ ಬೇಕಿತ್ತು. ನಾನು ಆಲ್ಮೋಸ್ಟು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಇಲ್ಲೂ ಕೂಡ ಹೋಲ್ಸೇಲ್ ಆಗಿ ಸಿಗುತ್ತೆ. ಅಲ್ಲಿ ಕೂಡ ಶಾಪ್ ಮಾಡ್ಕೊಂಡು ಬಂದೆ. ಚಿನ್ನು, ನೀ ಕಾರ್ ಓಡಿಸಲ್ಲ ಮಗ್ನೆ? ಓಡಿಸಲ್ಲ, ಏಕೆ? ನಾ ಓಡಿಸ್ಲಾ? ನೀ ಓಡಿಸ್ತೀಯಾ? ನಾ ಓಡಿಸ್ಲಾ? ನೀ ಓಡಿಸ್ತೀಯಾ? ಪಾರ್ತ್ ಓಡಿಸದ? ಅತ್ತೆ ಟೂ ಬಿಡ್ತೀಯ ಚಿನ್ನು? ಅಮ್ಮಂಗ್ ಟೂ ಬಿಡ್ತೀಯಾ? ನೀ ಯಾರ ಮಗ? ನೀನು ಯಾರ ಮಗ? ನೋಡಿ ಹೆಂಗ ಆಡ್ತಿದ್ದಾನೆ. ಶಾಪ್ಗೆ ಹೋಗ್ತಾ ಇದ್ವಿ. ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ಬಾ, ಅಮ್ಮನೇ ಬೇಕಾ? ಹೋಗು, ನಿಮ್ಮಮ್ಮ ಕರ್ಕೊಂಡು ಹೋಗೋಣ. ನೆಕ್ಸ್ಟು ನಾವು ಮದುವೆಗೆ ಬಟ್ಟೆ ಎಲ್ಲ ಶಾಪ್ ಮಾಡಿದ್ವಿ ಅಲ್ವಾ, ಅದಕ್ಕೆ ಎಕ್ಸ್ಟ್ರಾ ಅಸೆಸರೀಸ್ ಎಲ್ಲ ಬೇಕಿತ್ತು. ಮೇನ್ ಬ್ಯಾಂಗಲ್ಸ್ ಬೇಕಿತ್ತು. ಬ್ಯಾಂಗಲ್ಸ್ನ ಫಸ್ಟು ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಶಾಪ್ಗೆ ಹೋಗಿದ್ವಿ. ಯಾವ ಕಲರ್? ಆರೆಂಜ್, ಸ್ವಲ್ಪ ಡಾರ್ಕ್. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೆಂಗೆ ಡಜನು? ಅದು 100, ಇದು 200. ಇದಲ್ವಾರಮೇ ಸ್ವಲ್ಪ ಏಜ್ ಆಗಿರೋರಿಗೆ ಬೇರೆ. ಹೆಂಗೆ ಡಜನು? 200 ಇದು 100. ಇದಾದ್ರೆ ಅಮೌಂಟ್ ಜಾಸ್ತಿ ಆಗಿಲ್ಲ, ಸ್ವಲ್ಪ ಸ್ಟೋನ್ ಜಾಸ್ತಿ ಆಯಿತು. ಬಟ್ ಕಲರ್ ಅದೇ ಪರ್ಫೆಕ್ಟ್ ಕಲರ್. ಪರ್ಫೆಕ್ಟ್ ಅದೇ ಕಲರ್. ಬೇರೆ ಡಿಸೈನ್ ನೋಡಿ ಸ್ವಲ್ಪ ಸ್ಟೋನ್ ಆ ಕಲರಲ್ಲಿ ಅಂದರೆ ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಅಯ್ಯೋ, ಇದು ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ವೈಟ್ ಕಲರ್ ಇದೆಯಾ ಇದರಲ್ಲಿ? ಅಲ್ಲಲ್ಲಿ ವೈಟ್ ಇದೆಯಲ್ಲ, ಕೊಡಿ. ಒಂದು ಸಾರಿ ಮ್ಯಾಚ್ ಆಗುತ್ತೆ. ಇದು ಚೆನ್ನಾಗಿದೆ ಅಲ್ವಾ? ಗೋಲ್ಡ್. ಇದು ನಮ್ಮ ಅಕ್ಕ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆಯಾ? ಹೌದಾ? ತಗೊಳ್ಳ, ಇದು ಕೊಡಿಸ್ತೀಯಾ? ಕೊಡಿಸ್ತೀಯಾ? ವೈಟ್ ನೋಡ್ಕೊಳ್ಬೇಕು. ಇದನ್ನು ಕೊಡಿಸ್ತೀಯಾ? ನಾನು ತಗೊಬಂದು ಆರೆಂಜ್ ಅಲ್ಲಿ ನೋಡಿ, ಇಲ್ಲಿ ಡಲ್ ಆಗುತ್ತೆ. ಅದಾದ್ರೆ ಪರ್ಫೆಕ್ಟ್ ಕಲರ್ ನೋಡಿ. ಗೊತ್ತಾ ಇದೆಯಾ? ಕೋಮು ಯಾರಿಗೆ? ನೀವು ಬೆಳಕಲ್ವಾ? ಏನದು ಚಿನ್ನ? ಏನು ಬಲೂನಾ? ನಂಗೆ ಕೊಡು, ನಂಗೆ. ಪಪ್ಪು ಎಲ್ಲಿತ್ತದು? ನಂಗೊಂತೆ ಕೊಡು. ಅಲ್ಲಿತ್ತ? ಮುರ್ದಾಕಿದ್ರೆ. ಹಾ, ಇದು ನನ್ಗ? ಥ್ಯಾಂಕ್ ಯು. ಇದು ನಾನು ತಗೊಂಡೋಗ್ಲಾ? ಅದು ನಿನ್ಗಾ? ಓಕೆ ಓಕೆ. ನಂದು.
ನೀನು ಹೊತ್ತೀಯಾ? ಓ ಟೈಮ್ ಆಗಿದೆ, ನಾವು ಆಸ್ಪತ್ರೆ ತೋರಿಸ್ಕೊಂಡು ಹೋಗೋದಕ್ಕೆ. ಬೇಡ, ಈಗ ನಾನು ಫಸ್ಟ್ ಡೇನೆ ತಗೊಂಡೋಗಿ ವಾಪಸ್ ಕೊಟ್ಟೋಗಿದ್ದೆ. ಇದು ನನ್ಗೆ ಇದ್ರಲ್ಲಿ ನೋಡು, ಇದು ತಾಂಡ್ಲವತ್ತು ಇಲ್ಲೇನೆ. ಚೆನ್ನಾಗಿದ್ದೀರಾ? ಓಹೋ, ಹಾಯ್ ಮುದ್ದು. ಏನೇನಾ ಇದು ಲೈಟ್ ಕಲರ್ ಆಯ್ತು, ಬಟ್ ಚೆನ್ನಾಗಿದೆ. ಅದು ಬ್ರೈಟ್ ಅದಿದೆ. ಕೃತಿ ಇದೆ ತಗೋ. ಕೃತಿ ಚೆನ್ನಾಗಿದ್ದೀರಾ? ಹಾಯ್. ಇವಾಗ ಅವ್ರು ಹಾಸ್ಪಿಟಲಿಗೆ ಬಂದಿದ್ರಾ, ಪಟ್ಟಂತ ತಗೊಂಡೋಗೋಣ ಅಂತ ಬಂದ್ವಿ. ಹಾಸ್ಪಿಟಲ್ಗೆ ಹುಷಾರಿರ್ಲಿವಾ? ಇದು ಕಲರ್ ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಈ ಕಲರ್ ಇಷ್ಟ ಆಯ್ತು, ಬಟ್ ನಾನು ಆ ಪ್ಯಾಟರ್ನ್ ನನ್ನ ಹತ್ರ ಆಲ್ರೆಡಿ ಇತ್ತಲ್ಲ ಅಂತ. ಇದು ಬೇಡ ಕೃತಿ, ಇದ್ ನೋಡು, ಇದ್ ನೋಡು. ಆ ಕಲರ್ ಅದು ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ನೀನೇ ಬಿಲ್ ಮಾಡೋದಾದ್ರೆ ಫುಲ್ ಡಿಸ್ಕೌಂಟ್. ಮಾಡ್ತೀಯಾ? ನೀನ್ ಮಾತಾಡಲ್ವಾ? ಅಯ್ಯೋ, ಸರಿ ಸರಿ. ಬರದಮ್ಮ, ಬಾಯ್. ಟಿಯಾ ಬಾಯ್. ಟಿಯಾ ಹಾಯ್. ಬಾಯ್ ಬಾಯ್ ಹನಿ. ಇವಳನ್ನ ಟಿಯಾ ಅಂತಾನೆ ಕರೆಯೋದು. ಬಾಯ್ ಮುದ್ದು. ಬಾಯ್ 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 ಶೀಲಾ. ನಾನು ಸ್ಲಿಪ್ಪರ್ ಬೇರೆ ಕಿತ್ತೋಯ್ತು. ಈಗ ಹೆಂಗ್ ಹೋಗೋದು ಅಂತ ಅದೇ ಇದಾಗಿರೋದು. ಬಂದು ಕರೆಕ್ಟ್ ಶಾಪ್ ಹತ್ರ ಕಿತ್ತೋಗಿದೆ. ಆಗೋಯ್ತು. ಥ್ಯಾಂಕ್ ಯು. ಇಲ್ಲ ಅಂದ್ರೆ ಈಗ ಸ್ಲಿಪ್ಪರ್ ಇಲ್ದಾನೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಬಾಯ್ 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 ಟಿಯಾ. ನಿನ್ನ ಇದಾಕೊಡ್ತೀನಿ. ಅಜ್ಜಿ ಬೇಡ, ಚುಚ್ಚು ಮಾಡಿಸ್ಕೊಬರ್ಕೋಯ್ತೈತೆ ಎಲ್ಲೋಡಲ್ಲಿ. ಹಾಸ್ಪಿಟ್ಲಿಗೆ ಹೋಯ್ತಾ ಇರೋದು ಅಜ್ಜಿ. ನಾನು ಬರ್ಲಾ? ಹೋಗಿ ಬರೋದು. ಹಾಗೆ ಅಮ್ಮಂಗೆ ವಿಪರೀತ ಮಂಡಿ ನೋವಿತ್ತು, ಹಂಗಾಗಿ ಹಾಸ್ಪಿಟಲ್ಗೆ ತೋರಿಸೋಣ ಅಂತ ಹೋಗಿದ್ವಿ. ನಾನು ಫಸ್ಟ್ ಟೈಮ್ ಅಮ್ಮನ ಜೊತೆ ಹಾಸ್ಪಿಟಲ್ಗೆ ಮಂಡಿ ನೋವಿಗೆ ಅಂತ ತೋರಿಸೋದಕ್ಕೆ ಹೋಗಿದ್ದು. ಬಟ್ ಡಾಕ್ಟರ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮತ್ತು ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ಇವಾಗ ಇದು ಕಾಲಿಗೆ ಇಂಜೆಕ್ಷನ್ ಆಗ್ತಿರಲ್ಲ ಸರ್, ಅದು 5 to 6 months ಬರುತ್ತಾ? ಮೇಡಮ್, ಇಫ್ ಶಿ ಮ್ಯಾನೇಜಸ್ ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಮತ್ತೆ ನೋವೇ ಬರದೇ ಇದ್ದಂಗೆ ನೋಡ್ಕೋಬಹುದು. ಅಂದ್ರೆ ಅವರು ಲೆಗ್ ಎಲ್ಲ ಫೋಲ್ಡ್ ಮಾಡೋದು ಎಲ್ಲ ಕಡಿಮೆ ಮಾಡಬೇಕಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಸ್ವಲ್ಪ ಪತ್ತೆ ಇಟ್ಕೋಬೇಕು. ನೆಲದ ಮೇಲೆ ಕೂರೋದು, ಕುಕ್ಕರ್ಗೆಲ್ಲ ಹಾಕೋದು, ಅವ್ರು ಅದೇ ಜಾಸ್ತಿ ಮಾಡ್ತಾರೆ. ಅದು ಬೇಡ ಅಂತ. ನೆಲ ಸಮ ಇರೋ ಕಡೆ ಹೋಗೋದು, ಸ್ಟೂಲ್ ಕುರ್ಚಿ ಉಪಯೋಗಿಸಿ, ಮೆಟ್ಲು ಹತ್ತಿ ಇಳಿಯೋದು, ನೆಲದ ಮೇಲೆ ಕೂರೋದು, ಅದೊಂಚೂರು ಅವಾಯ್ಡ್ ಮಾಡಿದ್ರೆ ಮೊಸರು. ಅಂದ್ರೆ ಇವಾಗ ಅವ್ರಿಗೆ ಮಂಡಿ ನೋವು ಬರ್ತಿದೆಯಲ್ಲ ಸರ್, ಅವ್ರಿಗೆ ಏಜ್ ಆಗಿರೋದಕ್ಕೆ ಅದು ಮಂಡಿ ಚಿಪ್ಪು ಸೌದಿರೋದಕ್ಕೆ ಪೇನ್ ಬರ್ತಾ ಇದೆಯೋ ಅಥವಾ ಅದಕ್ಕೆ ಬರ್ತಾರೆ? ಒಂದು ಎರಡನೇದು ಲ್ಯಾಕ್ ಆಫ್ ಎಕ್ಸರ್ಸೈಸ್ ಮಂಡಿಗೆ. ಸೊ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಏನಾಗುತ್ತೆ, ಕೀಲ್ ಮೇಲೆ ಗುಳ ಮೇಲೆ ಒತ್ತಡ ಬೀಳುತ್ತೆ, ಆಟೋಮ್ಯಾಟಿಕಲಿ ಮಂಡಿ ಸವಿತಾ ಹೋಗುತ್ತೆ. ಒಂದು ಏಜಿಂಗ್ ಚೇಂಜಸ್, ಎರಡು ಲ್ಯಾಕ್ ಆಫ್ ಸ್ಟ್ರೆಂತ್ ಇನ್ ಮಸಲ್ಸ್. ಸೊ ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಮಂಡಿ ಚಿಪ್ಪು ಸವಿತಾ ಬರುತ್ತೆ. ಮಂಡಿ ಚಿಪ್ಪು ಸವಿತಾ ಇದ್ದಾಗ ಏನಾಗುತ್ತೆ, ಮಾಂಸದಲ್ಲೂ ಮಲ ಇದ್ದ ಪೂರ್ತಿ ಒತ್ತಡ ಮಂಡಿ ಮೇಲೆ ಬರುತ್ತೆ. ಜಾಸ್ತಿ ಯಾವಾಗ ಆಗುತ್ತೆ ಅಂತಂದ್ರೆ ಮೆಟ್ಲು ಹತ್ತಿ ಇಳಿಯುವಾಗ, ನೆಲದ ಕೂತ್ಕೊಂಡೆ ತರುವಾಗ, ಕುಕ್ಕರ್ಗಾಲ ಆಗ್ತದೆ, ಚಕ್ರಬಲ ಆಗ್ತದೆ, ಅವಾಗ ಜಾಸ್ತಿ. ಅಂದ್ರೆ ಅವ್ರಿಗೆ ಇವಾಗ ಶುಗರ್ ಎಲ್ಲ ಇದೆಯಲ್ಲ, ಅದು ಏನೋ ಶುಗರ್ ಇಂದ ಏನಾಗುತ್ತೆ, ನರ್ವ್ಸ್ ಸ್ವಲ್ಪ ವೀಕ್ ಆಗುತ್ತೆ, ಮಾಂಸಖಂಡಗಳಲ್ಲಿ ಪ್ರೋಟೀನ್ ಅಂಶ ಅನ್ನೋದು ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಮಾಂಸದಿಂದ ವೀಕ್ ಆಗುತ್ತೆ. ಸೊ ಐಡಿಯಲಿ ಮಾಂಸಖಂಡಗಳು ಗಟ್ಟಿ ಇಟ್ಕೋಬೇಕು. ರೆಗ್ಯುಲರ್ ಎಕ್ಸರ್ಸೈಸಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ದಿನ ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ ವಾಕ್ ಮಾಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ. ಅವರ ಒಂದು ಪ್ರಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಸ್ಕ್ಯಾನರ್ದು QR ಕೋಡ್ನ ಹಾಕಿದ್ರು. ಬಟ್ ಅದನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋದಲ್ಲ. ಬಟ್ ಅದರಲ್ಲಿ ಏನಂದರೆ ಅವರ ಒಂದು ಇನ್ಫಾರ್ಮೇಷನ್, ಅವ್ರು ಏನು ಟ್ರೀಟ್ ಮಾಡ್ತಾರೆ ಅದಕ್ಕೆ ಇನ್ಫಾರ್ಮೇಷನ್ ರಿಲೇಟೆಡ್ ವಿಡಿಯೋ ಅದರಲ್ಲಿ ನಮಗೆ ಅವೈಲಬಲ್ ಇರುತ್ತೆ. ಈ ಒಂದು ಮೆಥಡ್ ಪೇಷಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತು. ನಾವು ಯಾವುದೋ ಹೇಳ್ತೀವಿ, ನಿಂಗೆ ಯಾವ್ದು ಬೇಕು?
ಅವನ್ ನೋಡಿ ಅಲ್ಲಿ ಬಾರ್ತಂಗದು ಬೇಡವಂತ ಅವನಿಗೆ. ತೋರ್ಸು ಸೂಪರ್ ಅನ್ನು. ಹಂಗೆ ಇನ್ನೊಂದು ಸ್ಪೂನ್ ಕೇಳಿದ್ದೀನಿ. ಹಂಗೆ ತಿಂತೀಯ ಚಿನ್ನ? ಚಿ ಚಿ ಯಾರು ಐಸ್ ಕ್ರೀಮ್ ಕೊಟ್ಟಿದ್ದೀನ? ಯಾರು ಕೊಟ್ಟಿದ್ದು? ಪಾರ್ಥ ಇಲ್ಲಿ ನೋಡಿಲಿ. ಪಾರ್ಥ ಬಾಯ್ ಬಾಯ್. ಅಲ್ಲಿ ನೋಡಿ ಯಾರು ಬಂದವ್ರೆ, ಯಾರು ಬಂದವ್ರು ನೋಡಲಿ. ಅವ್ರು ಕೂಡ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ರು. ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.